ಬೈ ಎಲೆಕ್ಷನ್ ಗೆದ್ದಂತ ಖುಷಿಯಲ್ಲಿದ್ದಂತ ಕಾಂಗ್ರೆಸ್ನವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದೇ ಅಹಿಂದ ಸಮಾವೇಶ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಸಚಿವರುಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನ ಯಶಸ್ಸು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಸಿದ್ದರಾಮಯ್ಯ ಅಹಿಂದ ಸಮಾವೇಶಕ್ಕೆ ಅಪಸ್ವರ ಶುರುವಾಯ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದು ಪತ್ರ ಬರೆದಿದ್ದಾರೆ. ಸಿದ್ದರಾಮಯ್ಯ ಪಕ್ಷಕ್ಕೆ ಸೇರಿದಾಗಿನಿಂದ ಪಕ್ಷದಡಿ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಬೇರೆ ಬೇರೆ ಸಂಘಟನೆಗಳ ಮೂಲಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅವರ ಹುಟ್ಟುಹಬ್ಬವನ್ನ ಅದೇ ರೀತಿ ಆಚರಣೆ ಮಾಡುದು. ಆದರೆ ಆ ಕಾರ್ಯಕ್ರಮದಲ್ಲಿ ಪಕ್ಷದ ಎಲ್ಲಾ ನಾಯಕರು ಇದ್ರು. ಈಗ ಮತ್ತೆ ಅಂಥದ್ದೇ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದಕ್ಕೆ ಅವಕಾಶ ಕೊಡಬೇಡಿ, ಅಹಿಂದ ಹೆಸರು ಬಿಟ್ಟು ಪಕ್ಷದ ಹೆಸರಿನಡಿ ಕಾರ್ಯಕ್ರಮವನ್ನ ಮಾಡಿದ್ರೆ ಬಹಳ ಉತ್ತಮ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಪತ್ರವೊಂದನ್ನು ಬರೆಯಲಾಗಿದೆ. ಸದ್ಯ ಈ ಪತ್ರದ ಬಗ್ಗೆ ಇದೀಗ ಸಾಕಷ್ಟು ರೀತಿಯಾದಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಕಾರ್ಯಕ್ರಮಕ್ಕೆ ಅನುಮತಿ ನೀಡಬೇಡಿ ಅಂತ ಖರ್ಗೆಗೇನೋ ಪತ್ರ ಬರೆದಿದ್ದಾರೆ. ಡಿಸೆಂಬರ್ 5ರಂದು ಹಾಸನದಲ್ಲಿ ಅಹಿಂದ ಸಮಾವೇಶ ನಡೆಸಬೇಕು ಅಂತ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಆ ತಯಾರಿಯ ನಡುವೆಗೆ ಇದೀಗ ಆ ಕಾರ್ಯಕ್ರಮಕ್ಕೆ ಅಪಸ್ವರ ಕೇಳಿ ಬರ್ತಾ ಇರೋದು. ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮವನ್ನ ಮಾಡಬೇಡಿ ಅಂತ. ಯಾಕೆ ಮಾಡಬೇಡಿ ಅಥವಾ ಯಾಕೆ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೋಡಿ, ಈ ಕಾರ್ಯಕ್ರಮಕ್ಕೆ ಎರಡು ಹೆಸರು ಕೇಳಿ ಬರ್ತಾ ಇತ್ತು. ಸ್ವಾಭಿಮಾನಿ ಸಮಾವೇಶ ಅಂತ ಮೊದಲಿಗೆ ಹೇಳ್ತಾ ಇದ್ರು, ಈಗ ಅಹಿಂದ ಸಮಾವೇಶ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ನ ಪ್ರಬಲ ನಾಯಕ ಅಂತ ಕರೆಯೋಕ್ಕಿಂತ ಹೆಚ್ಚಿತವಾಗಿ ಅಹಿಂದ ನಾಯಕ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಅಹಿಂದ ನಾಯಕನಾಗಿ ಹೊರಹೊಮ್ಮೋದ್ರಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿ ಕೂಡ ಆಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಪಕ್ಷ ದೊಡ್ಡದ, ವ್ಯಕ್ತಿ ದೊಡ್ಡದ, ಈ ಚರ್ಚೆಗಳು ಯಾವಾಗಲೂ ಕೂಡ ಆಗ್ತಾ ಇರುತ್ತೆ. ಇಲ್ಲಿ ಈ ಪತ್ರದಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರೋದು ಸಿದ್ದರಾಮಯ್ಯನವರು ಪಕ್ಷದ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಲ್ಲ, ಅವರ ಹೆಸರಿಗೆ ತಕ್ಕಂಗೆ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ. ಸೊ ಈ ಅಪಸ್ವರ ಎದ್ದೇಳುವುದಕ್ಕೆ ಕಾರಣ ಆದ್ರೂ ಏನು, ಹೈಕಮಾಂಡ್ ನಾಯಕರು ಇದಕ್ಕೆ ಯಾವ ರೀತಿಯಾದಂಥ ಉತ್ತರವನ್ನು ಕೊಡಬಹುದು ಅಂತ? ಡಿಸೆಂಬರ್ 5ರಂದು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೆಲವು ಕಾರ್ಯಕರ್ತರು, ಪ್ರಮುಖವಾಗಿ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಅಂದ್ರೂ ಕೂಡ ತಪ್ಪಾಗಲಿಕ್ಕೆ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಸ್ವಾಭಿಮಾನಿ ಸಮಾವೇಶವನ್ನ ನೀವು ರದ್ದು ಮಾಡಬೇಕು, ಕಾರಣ ಪಕ್ಷದ ವೇದಿಕೆಯಲ್ಲೇ ಕಾರ್ಯಕ್ರಮವನ್ನ ಮಾಡ್ಬೇಕಾಗತ್ತೆ. ಹಿಂದೆ ಸಿದ್ದರಾಮಯ್ಯ ಅವರು ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ಸಂಘಟನೆಗಳ ಮೂಲಕ ಅವರು ಬೃಹತ್ ಕಾರ್ಯಕ್ರಮವನ್ನ ಮಾಡಿದ್ರು. ಸೊ ಇದು ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತೆ ಬೇರೆಯವರಿಗೆ ಬೇರೆ ಸಂದೇಶವನ್ನ ಕೊಡುತ್ತೆ. ಹಾಗಾಗಿ ಪಕ್ಷದ ವೇದಿಕೆಯಲ್ಲಿ ಅವರು ಯಾವುದೇ ಕಾರ್ಯಕ್ರಮಗಳನ್ನ ಬೇಕಾದ್ರೆ ಆಯೋಜನೆ ಮಾಡ್ಲಿ, ವೈಯಕ್ತಿಕವಾಗಿ ಅಥವಾ ಸಂಘಟನೆಗಳ ಹೆಸರಿನಲ್ಲಿ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಂತದ್ದು ಸರಿಯಲ್ಲ. ಹಾಗಾಗಿ ಇದನ್ನ ಸಮಾವೇಶವನ್ನ ಕೂಡಲೇ ನೀವು ಅದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಡಿ, ಅನುಮತಿಯನ್ನ ಕೊಡಬೇಡಿ, ಅದನ್ನ ರದ್ದುಪಡಿಸೋದಕ್ಕೆ ನಿರ್ದೇಶನವನ್ನ ನೀಡಿ ಅಂತೇಳಿ ಎಐಸಿಸಿ ಅಧ್ಯಕ್ಷರಿಗೆ ಪತ್ರವನ್ನ ಬರೆದಿದ್ದಾರೆ. ಇದಕ್ಕೆ ಎಐಸಿಸಿ ಅಧ್ಯಕ್ಷರು ಯಾವ ರೀತಿಯಾದಂತ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನ ಮಾಡಲಾಗಿತ್ತು. ಸುಮಾರು 25 ಲಕ್ಷಕ್ಕೂ ಹೆಚ್ಚಿನ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ರು. ಸೊ ಈ ಒಂದು ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲೇ ಯಾರು ಕೂಡ ಇಂತಹ ಒಂದು ಕಾರ್ಯಕ್ರಮವನ್ನ ಮಾಡಿರ್ಲಿಲ್ಲ ಅನ್ನುವಷ್ಟರ ಮಟ್ಟಿಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಿತ್ತು. ಅದರ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೂ ಕೂಡ ಕಾರಣ ಆಗಿತ್ತು. ಸೊ ಈಗ ಹಾಸನದಲ್ಲಿ ಮಾಡ್ತಾ ಇರುವಂತ ಒಂದು ಸಮಾವೇಶ ಏನಿದೆ, ಅಹಿಂದ ಸಮುದಾಯಗಳನ್ನ ಮತ್ತಷ್ಟು ಒಗ್ಗೂಡಿಸುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಈ ಒಂದು ಕಾರ್ಯಕ್ರಮವನ್ನ ಸಂಘಟನೆಗಳ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಎಐಸಿಸಿ ಅಧ್ಯಕ್ಷರಿಗೆ ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ ಇಲ್ಲಿ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಅಹಿಂದ ಸಮಾವೇಶವನ್ನ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರ ವೈಯಕ್ತಿಕ ವರ್ಚಸ್ಸಿಗಾಗಿ, ಅವರ ಒಂದು ಶಕ್ತಿ ಪ್ರದರ್ಶನಕ್ಕಾಗಿ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇದೆ. ಸೊ ಆ ಕಾರಣಕ್ಕೆ ಕೆಲವು ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂತಹ ನಾಯಕರಿಗೆ ಈಗ ಅಸಮಾಧಾನ ಶುರುವಾಗಿದೆ. ಆ ಕಾರಣಕ್ಕೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರದ ಮೂಲಕ ಈಗ ಸಮಾವೇಶವನ್ನ ನಿಲ್ಲಿಸಬೇಕು ಅಂತೇಳಿ ಮನವಿಯನ್ನ ಸಲ್ಲಿಸಿದ್ದಾರೆ.
ಸೊ ಇದಕ್ಕೆ ಯಾಕಂದ್ರೆ ಹಿಂದೆನೆ ಅವಕಾಶಗಳನ್ನ ಕೊಟ್ಟಿದ್ರು. ಜೊತೆಗೆ ಸಿದ್ದರಾಮಯ್ಯ ಅವರು ಪ್ರತಿ ಬಾರಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಾಗ್ಲೂ ಕೂಡ ಅಹಿಂದ ಸಮಾವೇಶ ಅಂತಾನೆ ಅವರು ಬಿಂಬಿಸ್ಕೊಳ್ತಾ ಇದ್ದಾರೆ. ಮತ್ತೆ ಆ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ, ಆ ಸಮುದಾಯವನ್ನ ಒಟ್ಟು ಮಾಡೋದಕ್ಕೆ ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಮೂಲಕ ಅವರ ಒಂದು ಶಕ್ತಿ ಸಾಮರ್ಥ್ಯವನ್ನು ಕೂಡ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಈಗ ಹಾಸನದಲ್ಲಿ ನಡೀತಾ ಇರುವಂತಹ ಒಂದು ಸಮಾವೇಶ ಕೂಡ ಸಿದ್ದರಾಮಯ್ಯನವರ ಒಂದು ಶಕ್ತಿ ಪ್ರದರ್ಶನಕ್ಕಾಗಿ ನಡೀತಾ ಇದೆ. ಇದು ವೈಯಕ್ತಿಕ ಕಾರ್ಯಕ್ರಮ ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ. ಅದರ ವಿರುದ್ಧ ಈಗ ಪತ್ರವನ್ನ ಬರೆದಿರುವಂತದ್ದು ನೀತಿ. ಓಕೆ ಶಿವು, ಈಗ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವರ್ಚಸ್ಸು ಕುಂದು ಹೋಗಿದ್ಯಾ ಅನ್ನೋದೊಂದು ಪ್ರಶ್ನೆಯನ್ನು ಕೆಲವರು ಮಾಡ್ತಾ ಇದ್ರು. ಸಿ ಎಂನ ಗಾದಿಗೆ ಬೇರೆಯವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಸಿ ಎಂ ರೇಸ್ನಲ್ಲಿ ಅನೇಕರ ಹೆಸರು ಕೂಡ ಆಗಿತ್ತು. ಸಿ ಎಂ ರಾಜೀನಾಮೆಯನ್ನು ಕೊಟ್ಟರೆ ಅವರಾಗಬಾರ್ದು, ಇವರಾಗಬೇಕು ಅನ್ನುವ ಲೆಕ್ಕಾಚಾರ ಇತ್ತು. ಕಾಂಗ್ರೆಸ್ನಲ್ಲೂ ಕೂಡ ಎಲ್ಲ ಪಕ್ಷದಲ್ಲಿರುವಂತೆ ಬಣ ಬಡಿದಾಟ ಕೂಡ ಇತ್ತು. ಈಗ ಸಿದ್ದರಾಮಯ್ಯನವರ ವರ್ಚಸ್ಸು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಪಕ್ಷದ ಹೆಸರಿನಲ್ಲಿ ಈ ಒಂದು ಸಮಾವೇಶವನ್ನು ಮಾಡಿದ್ರು ಕೂಡ ಅದರ ಕ್ರೆಡಿಟ್ ಅಥವಾ ಅದರ ಮೈಲೇಜ್ ಸಿದ್ದರಾಮಯ್ಯನವರಿಗೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ಅದು ಬೇಡ ಅನ್ನೋ ಪತ್ರ ಬರೆದಿರೋದು. ಇನ್ನೊಂದು ಕಡೆಯಲ್ಲಿ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಕೂಗು ಇದೆ, ಸಂಪುಟ ಪುನರಚನೆ ಅನ್ನುವಂಥ ಕೂಗು ಇದೆ. ಸಿದ್ದರಾಮಯ್ಯನವರು ಬಣದವರು, DKಶಿ ಬಣದವರು ಅಂತ ಇದ್ದಾರೆ. ಈ ಬಣ ಬಡಿದಾಟಗಳ ನಡುವೆ ಈ ಸಮಾವೇಶ, ಅದರ ಜೊತೆಗೆ ವೈಯಕ್ತಿಕ ವರ್ಚಸ್ಸು, ಅದರ ಜೊತೆಗೆ ಈ ಪತ್ರ, ಸೊ ಇದೆಲ್ಲವನ್ನ ಅಬ್ಸರ್ವ್ ಮಾಡುವಂಥ ಕೇಂದ್ರ ನಾಯಕರು ಈಗ ಯಾವ ರೀತಿಯಾದಂಥ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾದಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಸದ್ಯ ಕಾಂಗ್ರೆಸ್ನಲ್ಲಿ ಇದೆ ಅಂತ ಶಿವು. ನೀತಿ, ಮೂಡಾ ಪ್ರಕರಣದ ನಂತರ ಸಿದ್ದರಾಮಯ್ಯ ಅವರು ಸ್ವಲ್ಪ ಮಟ್ಟಿಗೆ ಆತಂಕಗೊಂಡಿರಬಹುದು. ಯಾಕಂದ್ರೆ 40 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅವರ ಮೇಲೆ ಯಾವುದೇ ರೀತಿಯಾದಂತ ಗಂಭೀರ ಆರೋಪಗಳು ಇರಲಿಲ್ಲ. ಸೊ ಈ ಮೂಡಾ ಪ್ರಕರಣದಲ್ಲಿ ಅವರ ಕುಟುಂಬದ ಸದಸ್ಯರನ್ನು ಕೂಡ ಬೀದಿಗೆ ತರುವಂತ ಒಂದು ಪ್ರಯತ್ನಗಳು ಆಯ್ತು. ಹಾಗಾಗಿ ರಾಜಕೀಯವಾಗಿ ಇಲ್ಲಿಯವರೆಗೆ ನಾನು ಯಾವುದೇ ರೀತಿಯಾದಂತಹ ಆರೋಪಗಳನ್ನ ಒತ್ತಿರಲಿಲ್ಲ. ಆದ್ರೆ ಈಗ ಈ ಒಂದು ಆರೋಪಗಳನ್ನ ಹೊರಬೇಕಾಯ್ತು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರಿಗೂ ಕೂಡ ಇದೆ. ಸೊ ಇದರ ನಡುವೆ ಈಗಾಗಲೇ ಕೆಲವು ವಿಚಾರಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವ್ರಿಗೆ ಒಂದೊಂದೇ ವಿಚಾರಗಳಲ್ಲೂ ಕೂಡ ಮೇಲುಗೈ ಸಾಧಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಹಳ ಪ್ರಭಾವಿಯಾಗಿರುವಂತವ್ರು ಸಿದ್ದರಾಮಯ್ಯ. ಮತ್ತೆ ಸಿದ್ದರಾಮಯ್ಯನವರ ಶಕ್ತಿ ಸಾಮರ್ಥ್ಯ ರಾಜ್ಯದಲ್ಲಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಸೊ ಇದನ್ನು ಕೂಡ ಗಮನದಲ್ಲಿಟ್ಕೊಂಡು, ಜೊತೆಗೆ ಸಿದ್ದರಾಮಯ್ಯ ಅವರು ಮತ್ತಷ್ಟು ವೈಯಕ್ತಿಕವಾಗಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಹೆಚ್ಚಳ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಸಹಜವಾಗಿ ಕೆಲವು ನಾಯಕರಲ್ಲಿ ಕೂಡ ಒಂದು ಅಸಮಾಧಾನ ಇದೆ. ಯಾಕಂದ್ರೆ ಈಗ ಸಿಎಂ ಕುರ್ಚಿಗಾಗಿ ಪರಮೇಶ್ವರ್ ಅವರು, ಹಾಗೆ ಸತೀಶ್ ಜಾರಕಿಹೊಳಿ, DK ಶಿವಕುಮಾರ್ ಅವರು ಕೂಡ ನಿರಂತರವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರನ್ನ ಸಂಕಷ್ಟಗಳು ಎದುರಾಗಬಹುದು, ಹಾಗಾಗಿ ಅವಕಾಶ ನಮ್ಗೆ ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ನಡೆಸಲಾಯಿತು. ಆದ್ರೆ ಮೂಡಾ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆದ್ರೂ ಕೂಡ ಅದರ ಒಂದು ತನಿಖೆ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ವಿಳಂಬ ಆಗ್ತಾ ಇದೆ. ಅವರನ್ನ ತನಿಖೆಗೆ ಒಳಪಡಿಸುವಂತ ಅಂಶಗಳೇನಿದೆ ಅದು ಹಿನ್ನಡೆ ಆಗ್ತಾ ಇದೆ. ಇದರಿಂದ ಸಿದ್ದರಾಮಯ್ಯ ಮತ್ತೆ ಉಳಿದಿರುವಂತಹ 3.5 ವರ್ಷಗಳ ಅವಧಿಯವರೆಗೂ ಕೂಡ ಅವರೇ ಮುಂದುವರಿತಾರೆ ಅನ್ನುವಂಥದ್ದು ಕೂಡ ಇದೆ. ಆ ಒಂದು ಕಾರಣಕ್ಕೆ ಅವರ ಶಕ್ತಿ ಸಾಮರ್ಥ್ಯ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂತಹ ಕೆಲವು ನಾಯಕರಿಗೆ ಈಗ ಅಸಮಾಧಾನ ಶುರುವಾಗಿರಬಹುದು. ಆ ಮೂಲಕ ತಮ್ಮ ಕಾರ್ಯಕರ್ತರನ್ನ ಮುಂದೆ ಬಿಟ್ಟು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಪತ್ರದ ಮೂಲಕ ಒಂದು ಕಡೆ ತಡೆಯನ್ನ ಒಡ್ಡುವಂತ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರಬಹುದು ನೀತಿ. ಶಿವು, ಅಂದ್ರೆ ಈಗ ಈ ಸಮಾವೇಶದ ಸಮಸ್ಯೆ ಅನ್ನೋದಕ್ಕಿಂತ ಸಮಾವೇಶಕ್ಕೆ ಇಟ್ಟಿರುವ ಅಥವಾ ಕರಿತಾ ಇರುವ ಹೆಸರಿನ ಸಮಸ್ಯೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಹಿಂದ ಸಮಾವೇಶ ಅನ್ನೋದನ್ನ ಹೊರತುಪಡಿಸಿ ಮೊದಲಿಗೇನೋ ಕೃತಜ್ಞತಾ ಸಮಾವೇಶ ಅಂತ ಮಾಡಬೇಕು ಅಂತ ಹೇಳ್ತಾ ಇದ್ರು. ಹಾಸನವನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಭದ್ರವಾಗಿ ಬೇರೂರಬೇಕು, JDSಗೆ ಅಲ್ಲಿ ಟಕ್ಕರ್ ಕೊಡಬೇಕು, BJPಗೆ ಟಕ್ಕರ್ ಕೊಡಬೇಕು, ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮಾವೇಶ ಅಂತ ಹೇಳ್ತಾ ಇದ್ರು. ಒಂದು ವೇಳೆ ಈ ಸಮಾವೇಶದ ಹೆಸರು ಬದಲಾದ್ರೆ, ಆಂಗಲ್ ಚೇಂಜ್ ಆದ್ರೆ, ಮೇ ಬಿ ಇದು ಹಾಕಿದ್ರೆ ಕಾಂಗ್ರೆಸ್ಗೆನೆ ಹೆಚ್ಚಿನ ರೀತಿಯಾದಂತ ಲಾಭ ಆಗತ್ತಾ ಅಂತ ನೀತಿ. ಕೃತಜ್ಞತಾ ಸಮಾವೇಶದ ಹೆಸರಿನಲ್ಲೇ ಹಾಸನದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಜೊತೆಗೆ ನೀವು ಹೇಳಿದ ಹಾಗೆ ಹಳೆ ಮೈಸೂರು ಭಾಗದಲ್ಲಿ JDS ನ ಪ್ರಾಬಲ್ಯವನ್ನ ಕುಗ್ಗಿಸಬೇಕು, ಹಳೆ ಮೈಸೂರು ಭಾಗದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಶಕ್ತಿ ಸಾಮರ್ಥ್ಯವನ್ನು ಕೂಡ ಹೊರಗೆ ಹಚ್ಚಬೇಕು ಅನ್ನುವಂತ ಕಾರಣಕ್ಕೆ ಈ ಸಮಾವೇಶವನ್ನ ಮಾಡಲಾಗ್ತಾ ಇದೆ. ಅಹಿಂದ ಸಮುದಾಯಗಳನ್ನ, ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೆ ದಲಿತ ಸಮುದಾಯದ ಮತಗಳನ್ನ ಮತ್ತಷ್ಟು ಕ್ರೋಢೀಕರಣ ಮಾಡಬೇಕು, ಆ ಸಮುದಾಯಗಳನ್ನ ಒಗ್ಗೂಡಿಸ್ಬೇಕು. ಮುಂದಿನ ದಿನಗಳಲ್ಲಿ ಆ ಸಮುದಾಯಗಳ ಮೂಲಕನೇ ಪ್ರತಿಪಕ್ಷಗಳಿಗೆ ನಾವು ಸೆಡ್ಡನ್ನ ಹೊಡಿಬೇಕು ಅನ್ನುವಂತ ಕಾರಣಕ್ಕೆ ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಆದ್ರೆ ಈ ಅಹಿಂದ ಅನ್ನುವಂತ ಒಂದು ಪದ ಬರ್ತಿದ್ದ ಹಾಗೆ ಅದು ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಹೋಗುತ್ತೆ. ಯಾಕಂದ್ರೆ ಹಿಂದೆ ಅಹಿಂದ
ಸಮಾವೇಶಗಳ ಮೂಲಕನೇ ಸಿದ್ದರಾಮಯ್ಯ ಅವರು ರಾಜಕೀಯದಲ್ಲಿ ಸಾಕಷ್ಟು ಪ್ರವರ್ಧಮಾನಕ್ಕೆ ಬಂದಂತವ್ರು. ಅದರ ಹೆಸರಿನ ಮೇಲೆನೆ ಅವರು ಈಗ 2ನೇ ಬಾರಿ ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಕಾರಣ ಆಯ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಒಂದು ವೈಯಕ್ತಿಕ ವರ್ಚಸ್ಸು ಹೆಚ್ಚಾಗುತ್ತೆ ಅನ್ನುವಂತ ಕಾರಣಕ್ಕೆ ಈಗ ಅವರ ಓಟಕ್ಕೆ ಬ್ರೇಕ್ ಹಾಕುವಂತ ಒಂದು ಪ್ರಯತ್ನಗಳು ನಡೀತಾ ಇರಬಹುದು. ಆದ್ರೆ ಈ ಕಾರ್ಯಕ್ರಮವನ್ನ ನೋಡಿದಾಗ ಒಂದು ಕಡೆ ಸಮುದಾಯವನ್ನ ಒಟ್ಟುಗೂಡಿಸುವಂತದ್ದು, ಇನ್ನೊಂದು ಕಡೆ ಇದು ಕಾಂಗ್ರೆಸ್ಗೆ ಪ್ಲಸ್ ಕೂಡ ಆಗ್ಲಿದೆ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಆ ಸಮುದಾಯಗಳನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಎದುರಾಗುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲೂ ಕೂಡ ಅದರ ಒಂದು ಲಾಭ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಆ ಕಾರಣಕ್ಕೆ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಾಬಲ್ಯವನ್ನ ಕುಗ್ಗಿಸಿ ಅಲ್ಲಿ ಕಾಂಗ್ರೆಸ್ನ ಶಕ್ತಿ ಸಾಮರ್ಥ್ಯವನ್ನ ಹೆಚ್ಚಿಸೋದಕ್ಕೂ ಕೂಡ ಈ ಸಮಾವೇಶ ಅನುಕೂಲ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಹಾಸನದಲ್ಲೇ ಈ ಸಮಾವೇಶವನ್ನ ಆಯೋಜನೆ ಮಾಡಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.